ಬಹಳ ದಿನಗಳಿಂದ ನನಗೊಂದು ಗೊಂದಲ ಕಾಡುತ್ತಿತ್ತು. ಅದೇನೆಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹ ವಕ್ರಿಯಾಗುವುದು. ವಕ್ರ ಚಲನೆ ಅಥವಾ ಹಿಮ್ಮುಖ ಚಲನೆ ಅಂದರೆ ಪ್ರದಕ್ಷಿಣಾ ಪಥದಲ್ಲಿರುವ ಗ್ರಹಗಳು ಹಿಂದಿನ ಮನೆಗೆ ಚಲಿಸಿ ನಂತರ ಮುಂದಿನ ಮನೆಗೆ ಚಲಿಸುತ್ತದೆ. ಆದರೆ ಗ್ರಹಗಳ ಹಿಮ್ಮುಖ ಚಲನೆ ಹೇಗೆ ಉಂಟಾಗುತ್ತದೆ ಎಂಬ ಗೊಂದಲವಿತ್ತು. ಹಾಗೆಯೇ ಉತ್ತರ ಹುಡುಕುತ್ತಿದ್ದಾಗ ಅದಕ್ಕೆ ಉತ್ತರ ಸಿಕ್ಕಿತ್ತು. ಹಾಗಾಗಿ ಈ ವಿಡಿಯೋ ಮುಖಾಂತರ ವಿಷಯವನ್ನು ಹಂಚಿಕೊಳ್ಳುವ ಪ್ರಯತ್ನ ಮಾಡಿದ್ದೇನೆ. ಸಂಸ್ಕೃತದಲ್ಲಿ ಗ್ರಹಗಳ ಹಿಮ್ಮುಖ ಚಲನೆಯನ್ನು ವಕ್ರಗತಿ ಎಂದು ಕರೆಯಲಾಗುತ್ತದೆ. ವಕ್ರ ಎಂದರೆ ತಿರುಚಿದ, ಅಂಕುಡೊಂಕಾದ, ಅಸ್ಪಷ್ಟ ಎಂದರ್ಥ. ಹಿಂದೂ ಜ್ಯೋತಿಷ್ಯದಲ್ಲಿ ವಕ್ರೀ ಗ್ರಹಗಳು ಸೂರ್ಯ ಮತ್ತು ಚಂದ್ರನ ಹೊರತಾಗಿ ಸೌರವ್ಯೂಹದ ಇತರ ಗ್ರಹಗಳಾಗಿವೆ. ಅವು ಹಿಂದಕ್ಕೆ ಚಲಿಸಿದಂತೆ ಕಂಡುಬರುತ್ತವೆ. ಎಲ್ಲ ಗ್ರಹಗಳು ತಮ್ಮ ಕಕ್ಷೆಯಲ್ಲಿ ಸೂರ್ಯನ ಸುತ್ತ ಸುತ್ತುತ್ತಾ ಇರುತ್ತವೆ. ಕೆಲವು ಸಂದರ್ಭದಲ್ಲಿ ಕುಜ, ಬುಧ, ಗುರು, ಶುಕ್ರ ಮತ್ತು ಶನಿ ಗ್ರಹಗಳು ಒಂದು ರಾಶಿಯಿಂದ ಮುಂದಿನ ರಾಶಿಗೆ ಮುಂದೆ ಚಲಿಸಿ ಹೋಗುವ ಬದಲು ಹಿಮ್ಮುಖವಾಗಿ ಚಲಿಸಿ ಹಿಂದಿನ ರಾಶಿಗೆ ಪ್ರವೇಶ ಪಡೆಯುತ್ತವೆ. ನಿಜವಾಗಿ ಹಿಮ್ಮುಖವಾಗಿ ಅವುಗಳು ಚಲಿಸುವುದಿಲ್ಲ. ಭೂಮಿಯಿಂದ ನಾವು ನೋಡುವಾಗ ನಮ್ಮ ದೃಷ್ಟಿಕೋನದಲ್ಲಿ ಹಾಗೆ ಕಾಣಿಸುತ್ತದೆ. ಇದಕ್ಕೆ ಗ್ರಹವಕ್ರ ಎಂದು ಕರೆಯುತ್ತಾರೆ. ಹೀಗೆ ಹಿಮ್ಮುಖ ಚಲನೆಯು ಭೂಮಿಯಿಂದ ಮಾತ್ರ ಕಂಡುಬರುವ ಸ್ಪಷ್ಟ ದೃಶ್ಯವಾಗಿದೆ. ಭೂಮಿಯು ತನ್ನ ಕಕ್ಷೆಯ ಮೂಲಕ ಹಾದು ಹೋಗುವಾಗ ಪಕ್ಕದಲ್ಲಿರುವ ಆ ನಿರ್ದಿಷ್ಟ ಗ್ರಹವನ್ನು ಹಿಂದಕ್ಕೆ ಹಾಕಿ ಭೂಮಿ ಮುಂದಕ್ಕೆ ಹೋದಾಗ ಭೂಮಿಯ ಮೇಲಿನ ಚಲನೆ ನಮಗೆ ಅರಿವಿಗೆ ಬರುವುದಿಲ್ಲ. ಹಾಗಾಗಿ ಪಕ್ಕದಲ್ಲಿ ಇರುವ ಗ್ರಹ ಹಿಂದಕ್ಕೆ ಚಲಿಸಿದಂತೆ ತೋರುತ್ತದೆ. ಈ ವಿದ್ಯಮಾನವನ್ನು ಹಿಮ್ಮುಖ ಚಲನೆ ಎಂದು ಕರೆಯಲಾಗುತ್ತದೆ. ಸೂರ್ಯ ಮತ್ತು ಚಂದ್ರ ಎರಡು ಪ್ರಕಾಶಕಾಯಗಳು. ಅವುಗಳು ಎಂದಿಗೂ ವಕ್ರಸ್ಥಿತಿಯನ್ನು ಹೊಂದುವುದಿಲ್ಲ ಅಥವಾ ಹಿಮ್ಮುಖ ಚಲನೆಯನ್ನು ಪಡೆಯುವುದಿಲ್ಲ. ಇತರ 5 ಗ್ರಹಗಳೇನಿವೆಯಲ್ಲ, ಅವುಗಳನ್ನು ತಾರಾಗ್ರಹಗಳು ಎಂದು ಕರೆಯುತ್ತಾರೆ. ಅವುಗಳು ವಕ್ರಸ್ಥಿತಿಯನ್ನು ಪಡೆಯುತ್ತವೆ. ಅವು ಕ್ರಮವಾಗಿ ಸೂರ್ಯನಿಂದ 5ರಿಂದ 8ನೇ ಮನೆಗೆ ಸಾಗುವಾಗ ಕಾಲಕಾಲಕ್ಕೆ ಹಿಮ್ಮುಖ ಚಲನೆಯನ್ನು ಪಡೆಯುತ್ತವೆ. ಭೂಮಿಯ ಮೇಲಿನ ವೀಕ್ಷಕನ ದೃಷ್ಟಿಕೋನದಿಂದ ಆ ಗ್ರಹವು ಅದರ ನೇರ ಚಲನೆಯಲ್ಲಿ ನಿಧಾನಗೊಂಡಂತೆ, ಆಕಾಶದಲ್ಲಿ ಸ್ಥಿರವಾದಂತೆ, ತದನಂತರ ಆಕಾಶದಲ್ಲಿ ಹಿಂದಕ್ಕೆ ಚಲಿಸಿದಂತೆ, ಅದರ ಚಲನೆಯ ದಿಕ್ಕು ಹಿಮ್ಮುಖಗೊಂಡಂತೆ ಕಾಣುತ್ತದೆ. ಹೀಗೆ ಈ ತರಹದ ಚಲನೆಯನ್ನು ನಾವು ವಕ್ರಚಲನೆ ಎಂದು ಕರೆಯುತ್ತೇವೆ. ಜ್ಯೋತಿಷ್ಯದಲ್ಲಿ ಗ್ರಹಗಳ ಸ್ಥಾನವನ್ನು ಭೂಮಿಯ ಮಧ್ಯಭಾಗಕ್ಕೆ ಸಂಬಂಧಿಸಿದಂತೆ ನಿರ್ಧರಿಸಲಾಗಿದೆ. ಚಂದ್ರನ 2 ಸಂಪಾತ ಬಿಂದುಗಳು ಅಥವಾ ರಾಹು ಮತ್ತು ಕೇತುಗಳು ಯಾವಾಗಲೂ ಹಿಮ್ಮುಖ ಚಲನೆಯನ್ನೇ ಹೊಂದಿವೆ. ಶನಿಯು 140 ದಿನಗಳವರೆಗೆ ಹಿಮ್ಮುಖ ಚಲನೆ ಪಡೆದರೆ ಗುರುವು 120 ದಿನಗಳವರೆಗೆ ಹಿಮ್ಮುಖ ಚಲನೆ ಪಡೆಯುತ್ತದೆ. ಮಂಗಳವು 80 ದಿನಗಳವರೆಗೆ ಹಾಗೂ ಶುಕ್ರವು 42 ದಿನಗಳವರೆಗೆ ಹಿಮ್ಮುಖ ಚಲನೆ ಪಡೆಯುತ್ತದೆ. ನಂತರ ಬುಧವು 24 ದಿನಗಳವರೆಗೆ ಹಿಮ್ಮುಖ ಚಲನೆಯನ್ನು ಪಡೆಯುತ್ತದೆ. ಹೀಗೆ ಹಿಮ್ಮುಖ ಚಲನೆಯನ್ನು ಪಡೆಯುವಾಗ ಅವಧಿಗಳು ಯಾವಾಗಲೂ ಒಂದೇ ಆಗಿರುವುದಿಲ್ಲ. ಬುಧವು ವರ್ಷದಲ್ಲಿ 3 ಬಾರಿ, ಶನಿ ಮತ್ತು ಗುರುಗ್ರಹಗಳು ಪ್ರತಿ ವರ್ಷ ಕೆಲವು ತಿಂಗಳುಗಳವರೆಗೆ, ಮಂಗಳ ಮತ್ತು ಶುಕ್ರವು ವರ್ಷಕ್ಕೊಂದು ಬಾರಿ ಹಿಮ್ಮುಖ ಚಲನೆಯನ್ನು ಪಡೆಯುತ್ತವೆ. ನಾವು ಭೂಮಿಯ ಮೇಲಿರುವುದರಿಂದ, ಭೂಮಿಯನ್ನು ಕೇಂದ್ರವಾಗಿರಿಸಿ ನೋಡುವುದರಿಂದ, ಭೂಮಿಯ ಚಲನೆ ನಮಗೆ ಅರಿವಿಗೆ ಬಾರದೇ ಇರುವುದರಿಂದ ಆ ಗ್ರಹಗಳು ಭೂಮಿಯ ಪಕ್ಕದಲ್ಲಿ ಇದ್ದ ಗ್ರಹಗಳು ಹಿಂದಕ್ಕೆ ಚಲಿಸಿದಂತೆ ಭಾಸವಾಗುತ್ತದೆ. ಆದರೆ ವಾಸ್ತವದಲ್ಲಿ ಆ ಗ್ರಹವು ತನ್ನ ಕಕ್ಷೆಯಲ್ಲಿ ಅದರ ಒಂದು ವೇಗದಲ್ಲಿ ಸಂಚರಿಸುತ್ತಲೇ ಇರುತ್ತದೆ. ಅರಿಯದ ವಿಷಯವನ್ನು ಅರಿಯುವಂತೆ ಭಾರತೀಯ ಖಗೋಳಶಾಸ್ತ್ರದಲ್ಲಿ ಆಸಕ್ತಿ ಹೆಚ್ಚಿಸಿದ ಹಾಗೂ ಪ್ರೋತ್ಸಾಹಿಸುತ್ತಿರುವ ಅರಿವಿನ ಗುರು ಅಹೋರಾತ್ರನಿಗೆ ಶಿರಸ ಮನಸ ನಮನಗಳು. ಧನ್ಯವಾದ. ಶೃಂಗಪ್ರಿಯ.